ಸಿಕ್ಕಿಲ್ಲ. ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ, ಸಿಗಬೇಕಾಗಿತ್ತು. ಕೋಲಾರ ಜಿಲ್ಲೆಗೆ ಅವಕಾಶ ಸಿಗಬೇಕಾಗಿತ್ತು. ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಿಕ್ಕಿತ್ತು. ಕೋಲಾರ ಜಿಲ್ಲೆಗೆ ಅವಕಾಶ ವಂಚಿತರಾಗಿದ್ರು. ಅವಕಾಶ ಸಿಗಬೇಕಾಗಿತ್ತು. ಯಾಕೆ ಸಿಗಲಿಲ್ಲ? ಯಾಕೆ ಸಿಕ್ಕಲಿಲ್ಲ ಅನ್ನೋವಂಥ ವಿಚಾರಕ್ಕೆ ನನಗೆ ಮಾಹಿತಿ ಇಲ್ಲ. ನಾನು ಯಾವುದೇ ಒಂದು ಪದವಿಗಾಗಿ ಅಥವಾ ಅವಕಾಶಕ್ಕಾಗಿ ನಾನು ಡೆಲ್ಲಿಯ ಪ್ರವಾಸವನ್ನು ಮಾಡಿಲ್ಲ. ಕಾರಣ ನನಗೆ ಗೊತ್ತಿಲ್ಲ, ಆದರೆ ಇಡೀ ಜಿಲ್ಲೆಗೆ ಅವಕಾಶ ತಪ್ಪಿರೋದು ಅಥವಾ ಅವಕಾಶ ಸಿಗಬೇಕಾಗಿತ್ತು ಅನ್ನೋದು ಒಂದು ನನ್ನ ಅಭಿಪ್ರಾಯ. ಎರಡೂ ಜಿಲ್ಲೆಯಿಂದ MLAಗಳು ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಪ್ರತ್ಯೇಕ ಸಭೆಗಳು ಕೂಡ ಮಾಡಿದ್ದಾರೆ. ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಏನು ನಿರ್ಧಾರಗಳು ತಗೋತಾರೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಪಕ್ಷ ಅನ್ನೋದು ಒಂದು ವೇದಿಕೆ ಕೊಡುತ್ತೆ, ಒಂದು ನಾಯಕತ್ವದ ಗುಣಗಳನ್ನು ಕಲಿಸುತ್ತೆ. ಪಕ್ಷ ಯಾವ್ಯಾವ ಸಂದರ್ಭ ಇದ್ದಾಗ ನಾವು ಪಕ್ಷದಿಂದ ಬೆಳೆದಿರುವಂಥವ್ರು, ಪಕ್ಷ ಸದಾಕಾಲ ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ಪ್ರತಿಯೊಬ್ಬರ ನಾಯಕತ್ವನ ಅವಕಾಶಗಳನ್ನು ಕೊಟ್ಟು ನಾಯಕತ್ವ ಮತ್ತು ಅವರ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ, ನಮ್ಮ ಪಕ್ಷದಲ್ಲಿ ಏನೇ ಅವಕಾಶ ಕೊಟ್ಟಾಗ ವಂಚಿತರಾದಾಗ ಅದಕ್ಕೆ ಅದದು ಒಂದು ವೇದಿಕೆ ಇದೆ. ಆ ವೇದಿಕೆಯಲ್ಲಿ ಮಾತ್ರ ನಮ್ಮ ಆವೇದನೆಗಳನ್ನು ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಜಿಲ್ಲೆ ಎಲ್ಲ ಶಾಸಕರು ಒಗ್ಗಟ್ಟು ಪ್ರದರ್ಶನ ಮಾಡಿ ಜಿಲ್ಲೆಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ರೀತಿಯ ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ನನಗೂ ಆ ನೋವಿದೆ. ಹಾಗಂದಾಗ ಬರೀ ಕೋಲಾರ ಜಿಲ್ಲೆಗೆ ಮಾಡಿದರೆ ನನ್ನ ಮನಸ್ಸಿಗೆ ತುಂಬ ನಮಗೂ ನೋವಾಗ್ತಾ ಇತ್ತು. ಆ ರೀತಿ 7-8 ಜಿಲ್ಲೆಗಳಲ್ಲಿ ಅವಕಾಶ ಸಿಕ್ಕಿಲ್ಲ. ಮೊದಲನೇ ಸತಿ ಒಂದು ಅವಕಾಶ ಕೊಟ್ಟಿದ್ದಾರೆ, ಮೊದಲನೇ ಹಂತದಲ್ಲಿ 2.5 ವರ್ಷ ಏನು ಕೊಡ್ತೀವಿ, ತದನಂತರ ದಿನಗಳಲ್ಲಿ ಕೊಟ್ಟಾಗ ಕೋಲಾರ ಜಿಲ್ಲೆಗೂ ಅವಕಾಶ ಸಿಗಬೇಕಾಗಿತ್ತು ಅನ್ನೋವಂಥ ಅಭಿಪ್ರಾಯದಲ್ಲಿ ನಾನು ಕೂಡ ಇದ್ದೀನಿ. ಕೆಲವು ಶಾಸಕರು ಹಲವಾರು ವ್ಯಾಖ್ಯಾನಗಳು ಮಾಡಿದ್ದಾರೆ. ಅಂದರೆ SN ನಾರಾಯಣ ಸ್ವಾಮಿ ಅವರು ನೇರವಾಗಿ ನಿಮ್ಮ ಮತ್ತು KH ಮುನಿಯಪ್ಪ ಕುತಂತ್ರದಿಂದ ನಮಗೆ ನೋಡಿ, ನಾನು ನಾರಾಯಣ ಸ್ವಾಮಿ ಅಣ್ಣ ಅವ್ರ ಬಗ್ಗೆ ಗೌರವದಿಂದನೇ ನಾನು ಒಂದು ಮಾತು ಹೇಳ್ತೇನೆ. ಪಕ್ಷ ಅವಕಾಶ ಕೊಟ್ಟರೆ ನಮಗೆ ಸೈನಿಕರಾಗಿ, ಯೋಧರಾಗಿ, ಪಕ್ಷದ ಕಾರ್ಯಕರ್ತರು ಶಕ್ತಿ ತುಂಬಿ ನಮಗೊಂದು ಸ್ಥಾನಮಾನ ಕೊಡ್ತಾರೆ. ಆ ಸ್ಥಾನಮಾನ ಸಮಾಜಕ್ಕೆ, ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಈ ಕ್ಷೇತ್ರ ಏನೇನು ಸಮಸ್ಯೆಗಳಿಂದ ಬಳಲ್ತಾ ಇರುತ್ತೆ ಆ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಅಧಿಕಾರ ಅದಕ್ಕೆ ಆ ಪವಿತ್ರತೆ ಇರುತ್ತೆ. ಆ ಯಾವುದೇ ಜವಾಬ್ದಾರಿ ಇರ್ಬೋದು, ಅದಕ್ಕೆ ಅದನ್ನ ಹೆಚ್ಚಿನ ಒಂದು ಜವಾಬ್ದಾರಿ ಕೊಡಿ ಅಂತ ಕೇಳೋದಕ್ಕೆ ನಮಗೆ ವೇದಿಕೆ ಇದೆ, ಪಕ್ಷ ಇದೆ. ಆ ಪಕ್ಷದಲ್ಲಿ ಏನು ಬೇಕಾದರೂ ಮಾತಾಡ್ಕೊಳ್ಳಿ. ನನಗಿಂತ ಹಿರಿಯರವರು, ಅನುಭವ ಇರುವಂಥವ್ರು, ಕಷ್ಟ ಸುಖ ಒಬ್ಬ ರಾಜಕಾರಣಿ ಹಾಗೆ ಆಗ್ಲಿಕ್ಕಾಗಲ್ಲ. ಏಳು ಬೀಳು ತ್ಯಾಗ ಮಾಡಿಕೊಂಡು ಎಲ್ಲ ಕಳ್ಕೊಂಡು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ಒಂದು ಸ್ಥಾನಕ್ಕೆ ಬರ್ತಾರೆ. ನನಗೆ ಅವ್ರ ಬಗ್ಗೆ ಏನೂ ಅಭಿಪ್ರಾಯ ಇಲ್ಲ. ಯಾಕೆಂದರೆ ಅವ್ರು ಇವತ್ತು ಅನುಭವಿಸ್ತಾ ಇರೋಂಥ ನೋವೆಲ್ಲ ನಾವು ಹಿಂದೆ ಅನುಭವಿಸ್ಬಿಟ್ಟಿದ್ದೀವಿ. ಅದಕ್ಕೆ ನಮ್ಗೇನೂ ಹೇಳ್ಬೇಕನ್ನಿಸ್ತಾ ಇಲ್ಲ. ಹೌದು, ತಂದೆ ನನಗಿಂತ 20 ವರ್ಷದ ಹಿಂದೆ ರಾಜಕೀಯ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಯಾರನ್ನ ವಿರೋಧ ಮಾಡ್ಕೊಂಡಿದ್ದಾರೆ, ಯಾರನ್ನ ಸ್ನೇಹ ಗಳಿಸಿದ್ದಾರೆ, ಯಾರಿಗೆ ಒಳ್ಳೇದು ಮಾಡಿದ್ದಾರೆ, ಮಾಡಿಲ್ಲ ಅನ್ನೋಂಥ ವಿಶ್ಲೇಷಣೆ ಮಾಡಲಿಕ್ಕೆ ಆಗಲ್ಲ. ಪಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಸ್ಥಾನಮಾನಕ್ಕೆ ಅವ್ರು ಅರ್ಹರಲ್ಲ ಅಂದರೆ ಅಲ್ಲ. ಸಮುದಾಯಕ್ಕೆ ಅವಕಾಶ ತಪ್ಪೋದಕ್ಕೆ ಅವರೇ ಕಾರಣ. ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರು, ಇಡೀ ದೇಶದ ಕಾಂಗ್ರೆಸ್ ಪಕ್ಷನ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಸ್ಥಾನದಲ್ಲಿ ಯಾರು ಗಾಂಧಿಯವರು, ಇನ್ನೊಬ್ಬರು ಆ ಸ್ಥಾನನ ಅಲಂಕರಿಸಿದ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಜಾಗದಲ್ಲಿ ಇದ್ದಾರೆ. ಒಬ್ಬರಿಂದ ತಪ್ಪಾಗಿದೆ ಅಂದರೆ ತಪ್ಪಾಗತ್ತೆ. ನಾನು 2013ರಲ್ಲಿ ಟಿಕೆಟ್ ವಂಚಿತಲು. ನಾನು ಅವತ್ತು ಯಾರ ಬಗ್ಗೆನೂ ದೋಷ ಆರೋಪಣೆ ಮಾಡಲಿಲ್ಲ. ನನ್ನ ತಂದೆಯವರೇ ಅವರು ಕೇಂದ್ರ ಸಚಿವರಾಗಿದ್ರು. ಸ್ವಯಂ ನನ್ನ ತಂದೆಯವರೇ ಕೇಂದ್ರ ಸಚಿವರಾಗಿದ್ರು. ವಾಪಸ್ ಕ್ಷೇತ್ರಕ್ಕೆ ಬರ್ತೀನಿ, ನಾನು ಕೆಲಸ ಮಾಡ್ತೀನಿ, ಸಂಘಟನೆ ಮಾಡ್ತೀನಿ. ಯಾವ ರೀತಿ ನಾನು ಜನಗಳ ಮಧ್ಯೆ ಗುರುತಿಸ್ಕೊಂಡಾಗ ನನಗೊಂದು ಮಾನ್ಯತೆ ಕೊಡ್ತಾರೆ ಅನ್ನೋಂಥ ಸತ್ಯನ ತಿಳ್ಕೊತೀನಿ. ಯಾವತ್ತೂ ಕೂಡ ಯಾವುದೋ ಒಂದು ನಾವು ವಿಚಾರವನ್ನು ಹೇಳ್ಕೊಂಡು ನಾಯಕರ ಆಗ್ತೀನಿ ಅಂತಂದರೆ ಅದು ನನಗೆ ಅನುಭವ ಆಗಿರೋ ರೀತಿ. ನನ್ನ ಸ್ವಂತ ಪರಿಶ್ರಮ ಇಲ್ಲದೆ ನಾನು ಯಾವ ರೀತಿಯೂ ನಾನು ಮುಂದೆ ಬರೋಕ್ಕಾಗಲ್ಲ ಅನ್ನೋಂಥ ಸತ್ಯನ ನನಗೆ ಕ್ಷೇತ್ರನೂ ಪಾಠ ಕಲಿಸಿದೆ. ರಾಜಕೀಯ ಅದಕ್ಕಿಂತ ಇನ್ನೂ ಅದ್ಭುತವಾದ ಪಾಠಗಳನ್ನು ಕಲಿಸಿದೆ ರಾಜಕೀಯ. ಇದನ್ನ ಬೇರೆ ಎಲ್ಲಾದ್ರೂ ನೀವು ವ್ಯಕ್ತಪಡಿಸ್ತೀರಾ? ನಾನು ಖಂಡಿತ ವ್ಯಕ್ತಪಡಿಸಲ್ಲ. ನಾನು ಖಂಡಿತ ವ್ಯಕ್ತಪಡಿಸಲ್ಲ. ಇದು ಪಕ್ಷ, ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರಿಗೂ ಅವಕಾಶಗಳನ್ನು ಕೊಡುವಂಥ ತಾಯಿ ಸ್ಥಾನದಲ್ಲಿ ನಿಂತಿರುತ್ತೆ. ಆ ತಾಯಿನ ಎಲ್ಲಿ ಗೌರವಿಸ್ಬೇಕು, ಆ ತಾಯಿನ ಯಾವ ವೇದಿಕೆಯಲ್ಲಿ ಮಾತಾಡಬೇಕು,
ಎಲ್ಲ ನಮ್ಮಂಥವ್ರು ಸಾವಿರಾರು ಜನ ಇರ್ತಾರೆ ನಮ್ಮಂಥವ್ರು, ಆದರೆ ಪಕ್ಷ ಕರೆದು ನಮ್ಮನ್ನು ನಾಯಕರು ಮಾಡುತ್ತೆ. ಪಕ್ಷದ ಕಾರ್ಯಕರ್ತರು, ಸೈನಿಕರು, ಯೋಧರಾಗಿ ನಮ್ಮ ಗೌರವವನ್ನು ಎತ್ತಿ ಹಿಡಿತಾರೆ. ಅವರಿಗೆ ಇವತ್ತು ನಾವು ಗೌರವ ಕೊಡಬೇಕು, ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ಆ ಅಧಿಕಾರದಿಂದ ವೈಯಕ್ತಿಕವಾಗಿ ನನಗೆ ಒಳ್ಳೇದು ಕೆಟ್ಟದ್ದು ಏನಾಗಿದೆ ನಾನು ಯೋಚನೆನೂ ಕೂಡ ಮಾಡಬಾರ್ದು. ಇವತ್ತು ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಮಾತಾಡ್ಕೊಡ್ದು. ನಾನು ಅವ್ರ ಪಕ್ಷದವಳು. ಅವರು ನನ್ನ ಜೊತೆ ಎಷ್ಟೋ ಸತಿ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ನನಗೆ ನೋವಾದಾಗ ಅವರಿಗೆ ಆ ನೋವು ಏನಂತ ಅರ್ಥ ಆಗಿದೆ. ನನಗೆ ಹಿಂಸೆ ಆದಾಗ, ಕಷ್ಟ ಆದಾಗ, ರಾಜಕೀಯದಲ್ಲಿ ಏನೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀನಿ ಅನ್ನೋವಂಥ ಸಂದರ್ಭದಲ್ಲಿ ಒಂದ್ಸತಿ ಅವ್ರ ಮನ್ಸು ಮಿಡ್ದಿದೆ. ಅದನ್ನು ನಾನು ಹತ್ತಿರದಿಂದ ನೋಡಿದ್ದೀನಿ. ಅದಕ್ಕೆ ನಾನು ಅವ್ರ ಪರ ವಿರೋಧ ಏನೂ ಮಾತಾಡಲ್ಲ. ಅವ್ರಂದ್ರೆ ಅದೇ ಅಭಿಮಾನ, ಗೌರವ ಉಳಿಸ್ಕೋತೀನಿ. ನನ್ನ ಜಿಲ್ಲೆಯಲ್ಲಿ ಏನು ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಬಂಗಾರಪೇಟೆ ಶಾಸಕರು, ಮತ್ತು ನಾನು ಅವ್ರನ್ನ ಸೋದರರಾಗೆ ನೋಡಿದ್ದೀನಿ. ಅದೇ ಸ್ಥಾನದಲ್ಲೇ ಅವ್ರನ್ನ ನೋಡ್ತೀನಿ. ಕೋಪ ಬಂದಾಗ, ಬೇಜಾರಾದಾಗ ಪಕ್ಷದಲ್ಲಿ ಸರ್ವೇ ಸಾಮಾನ್ಯ ಅವ್ರ ನೋವನ್ನ ವ್ಯಕ್ತಪಡಿಸೋದು, ಅದನ್ನು ನಾನು ಬಹಳ ದೊಡ್ಡ ವಿಚಾರ ಅಂತ ತಗೊಳ್ಳಲ್ಲ. ಇಡೀ ಜಿಲ್ಲೆಯ ಜನ, ಕ್ಷೇತ್ರದ ಜನ ಯಾವ ರೀತಿ ಕಾಂಗ್ರೆಸ್ ಪಕ್ಷನ ರಕ್ಷಣೆ ಮಾಡಿದ್ದಾರೆ, ಕಾದಿದ್ದಾರೆ, ಅವರ ಋಣ ತೀರಿಸುವಂಥ ಕೆಲಸ ಮಾಡಬೇಕಷ್ಟೇ. ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಜಿಲ್ಲೆ ನಿರ್ಲಕ್ಷ್ಯ ಮಾಡಿರೋದು ಅಂತ ಹೇಳಿ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತು ಮಹಿಳಾ ಕೋಟಾದಲ್ಲಿ ನೀವು ಕೊಡ್ಬೋದಾಗಿತ್ತು. ಇನ್ನು ನನ್ನ ಪಕ್ಷದಲ್ಲಿ ಹಿರಿಯರಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿ KPCC ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಮತ್ತು ಬಹಳ ಅನುಭವ ಇರುವಂಥ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ. ಅವರಿಗೆ ಗೊತ್ತಿದೆ ಯಾರನ್ನ ಯಾವ ರೀತಿ ಮಾತಾಡಿ ಸರಿಪಡಿಸ್ಕೋಬೇಕು ಅಂತ. ನನಗಿಂತ ಮೇಧಾವಿಗಳು ಅವರು. ಪಕ್ಷನ ಭಾಳ ವರ್ಷಗಳ ಕಾಲ ಸಂಘಟನೆ ಮಾಡಿರೋದು. ಆಮೇಲೆ ಮಹಿಳೆಯರ ವಿಚಾರ ಹೇಳ್ತಾ ಇದ್ದಾರೆ. ಯಾರಿಗಾದರೂ ಮಹಿಳೆಯರಿಗೆ ಸ್ಥಾನಮಾನ ಕೊಡಿ. ಒಂದು ಮಂತ್ರಿಮಂಡಲದಲ್ಲಿ ಹೆಣ್ಮಕ್ಕಳ, ಇಡೀ ದೇಶದ ಹೆಣ್ಮಕ್ಕಳ ಧ್ವನಿಯಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ವೇದಿಕೆಯ ಆ ತಾಯಿ ಕಲ್ಪಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ಅವಕಾಶ ಕೊಡಲಿ. ಅವ್ರ ಮಾನದಂಡ, ಅವ್ರು ಯಾವ ರೀತಿ ಆದರೂ ನಿರ್ಧಾರ ಮಾಡಲಿ. ಹೆಣ್ಮಕ್ಳಿಗೆ ಒಂದು ಸ್ಥಾನಮಾನ ಇದರಲ್ಲಿ ಕೊಡಲೇಬೇಕು. ನಾಳೆ ಬಂಗಾರಪೇಟೆ ಬಂದಕ್ಕೆ ಬೇರೆ ಕಾಲ್ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಸ್ವಲ್ಪ ಅಸಮಾಧಾನ ಇದ್ದಾಗ ಇರುತ್ತೆ. ಯಾಕೆಂದರೆ ಅವರು ನಮ್ಮೆಲ್ಲರಿಗಿಂತ ದೊಡ್ಡವರಿದ್ದಾರೆ. ಎಷ್ಟೊಂದು ಕಷ್ಟಗಳನ್ನು ನೋಡಿ ಬಂದಿರೋದ್ರಿಂದ ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅನ್ನೋಂಥ ವಿಚಾರಕ್ಕೆ ನಾನು ಯಾವುದೇ ಹೇಳಿಕೆ ಕೊಡಲ್ಲ. Admission open for lab technician, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and 2nd PC pass or fail.